ಹಾಯ್ ನಮಸ್ಕಾರ ಎಲ್ಲರಿಗೂ. ಭಾನುವಾರದ ಬೆಳಗಿನ ಶುಭೋದಯಗಳು ಎಲ್ಲರಿಗೂ. ನಾನಿವತ್ತು ಚಿಕನ್ ಬಿರಿಯಾನಿನ ಮಾಡ್ತಾ ಇರೋವಂಥದ್ದು. ಸ್ವಲ್ಪ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಹಾಗೆ ಕೆಲಸನೆಲ್ಲ ನಾನು ಶನಿವಾರನೇ ಆಲ್ಮೋಸ್ಟ್ ಎಲ್ಲ ಬಟ್ಟೆ ಒಗೆಯೋದು, ಮಿಷಿನ್ಗೆ ಹಾಕೋದು ಎಲ್ಲ ಕೆಲಸನೂ ಮಾಡ್ಕೊಂಡಿರೋ ಕಾರಣ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಮಕ್ಕಳೆಲ್ಲ ಮನೇಲೇ ಇರ್ತಾರೆ, ಹಾಗಾಗಿ ಮಗಳಿಗೂ ಇವತ್ತು ಕಾಲೇಜಿಲ್ಲ ಅಂತ ಅಂದು ಅದಕ್ಕೋಸ್ಕರನೇ ಲೇಟಾಗಿ ಅಂತ ಅಂದರೆ ಎದ್ದೇ ಇರ್ತೀವಿ ಎಲ್ಲ ಟೈಮು ಅದೇ ಟೈಮ್ಗೆ ಎಚ್ಚರಿಕೆ ಆಗ್ತಾ ಇರುತ್ತೆ. ಹಾಗೆ ಮನೇಲಿರೋ ಕಾರಣ ನಾನಿವತ್ತು ಸ್ವಲ್ಪ ಬೇಗನೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಕಾಫಿ ಕುಡಿದ ತಕ್ಷಣವೇ ಚಿಕನ್ ಬಿರಿಯಾನಿಗೆ ಇಟ್ಕೊಂಡಿರೋವಂಥದ್ದು. ಹಾಗೆ 1 kg ಬಾಯ್ಲರು ತೊಗೊಂಡು ಮಾಡ್ತಾ ಇರೋವಂಥದ್ದು. ನಾನಿಲ್ಲಿ ಈರುಳ್ಳಿ ಹಾಗೆ ಅದಕ್ಕೆ ಬೇಕಾಗಿರೋವಂಥದ್ದು ಮಸಾಲೆ ಪದಾರ್ಥ ಅಂತ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಹಾಕಿ ಫಸ್ಟು ಈರುಳ್ಳಿನ ಹಾಕಿ ಒಗ್ಗರಣೆನ ಮಾಡಿಕೊಂಡು ಆಮೇಲೆ ಮಸಾಲೆಗೆ ಅಂದರೆ ರುಬ್ಬೋ ಅಂಥದಕ್ಕೆ ಏನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಅಂಗಡಿ ಐಟಮ್ ಅಂದರೆ ಅಂಗಡಿನಲ್ಲಿ ಸಿಗುವಂಥ ಬಿರಿಯಾನಿ ಪೌಡರ್ ಆಗಲಿ ಮಸಾಲೆಗಳಾಗಲಿ ನಾನು ಏನು ಯೂಸ್ ಮಾಡಲ್ಲ. ಇಲ್ಲಿ ನಾನು ಜಸ್ಟು ಚಕ್ಕೆ ಲವಂಗ ಫಸ್ಟೇನೆ ಇದಕ್ಕೆ ಹಾಕ್ಕೊಂಡಿರ್ತೀನಿ. ನಾನು ರುಬ್ಬೋದಕ್ಕೆಲ್ಲ ಹಾಕಕ್ಕೆ ಹೋಗಲ್ಲ. ಮಸಾಲೆ ಐಟಮ್ಸ್ ಜಾಸ್ತಿ ಆದರೆ ನನಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂತ. ಇಲ್ಲಿ ಕೊತ್ತಂಬರಿ, ಪುದೀನ ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ನಾನು. ಅದು ತುಂಬಾ ಒಳ್ಳೆಯದು. ಕೊತ್ತಂಬರಿ, ಪುದೀನ ನೆನ್ನೆ ಸಾಯಂಕಾಲ ತರಿಸ್ಕೊಂಡಿದ್ದರಿಂದ ಇನ್ನು ಯಾವುದೂ ಕೂಡ ನಾನು ಎತ್ತಿಟ್ಕೊಂಡೇ ಇರಲಿಲ್ಲ. ನಿನ್ನೆ ಎಲ್ಲ ನನಗೆ ಯಾಕೋ ಸುಸ್ತಾದಂಗೆ ಆಯಿತು. ಅದಕ್ಕೋಸ್ಕರ ನಿನ್ನೆ ಎಲ್ಲ ನಾನೇನು ಕಿಚನ್ ಐಟಮ್ನೆಲ್ಲ ನಾನು ಏನು ಎತ್ತಿಟ್ಕೊಳ್ಳೋಕ್ಕೆ ಆಗೇ ಇರಲಿಲ್ಲ. ಸೊ ಹಂಗಾಗಿ ಇವಾಗ ಹಂಗೇ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಮತ್ತು ಪುದೀನ ಎಲ್ಲನೂ ಬಿಡಿಸ್ಕೊಂಡು ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಷ್ಟೇ ನಾನು ಹಾಕಿ ರುಬ್ಕೊಳ್ಳೋ ಅಂಥದ್ದು. ಭಾನುವಾರ ಆಗಿರೋದ್ರಿಂದ ಬೆಸ್ಕಾಂ ಅವ್ರದ್ದೊಂದು ತಲೆನೋವು ನಮಗೆ. ಕರೆಂಟು ತೆಗಿತಾನೆ ಇರ್ತಾರೆ, ಹೋಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ನನಗಂತೂ ತಲೆ ಕೆಟ್ಟೋಗ್ಬಿಡುತ್ತೆ. ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಬೆಸ್ಕಾಂ ಅವ್ರದ್ದಂತೂ. ಅವರು ಮನೆ ಮೇಲೆ ಕೆಲಸ ಹಿಡ್ದಿದ್ದಾರೆ, ಹಾಗಾಗಿ ಕೆಲಸಕ್ಕೂ ಬೇಕೇ ಬೇಕು. ಮನೆಯಲ್ಲಿ ಏನೊಂದಕ್ಕೂ ಕರೆಂಟ್ ಇರಲೇಬೇಕು. ಬಟ್ಟೆ ಒಗೆಯೋಕ್ಕೂ ಕರೆಂಟ್ ಇರಬೇಕು, ಎಲ್ಲದಕ್ಕೂ ಕರೆಂಟ್ ಇರಲೇಬೇಕು. ಮೇಲ್ಗಡೆ ನೀರಿಲ್ಲ ಅಂತ ಅಂದರೆ ಅದಕ್ಕೂ ಬೇಕು. ಇಷ್ಟೊಂದು ಪ್ರಾಬ್ಲಮ್ಗಳು ಬೆಸ್ಕಾಂ ಅವ್ರು ಮಾಡ್ತಾಯಿದ್ದಾರೆ. ಮಳೆ ಇಲ್ಲದೇ ಇದ್ರೂ ತೆಗಿತಾರೆ, ಯಾವುದೂ ಇಲ್ಲ ಅಂದ್ರೂ ತೆಗಿತಾನೆ ಇರ್ತಾರೆ. ಹಾಗಾಗಿ ಇವತ್ತು ಭಾನುವಾರ ಬೆಳಗ್ಗೆನೇ ಸ್ವಲ್ಪ ಕರೆಂಟು ಕೂಡ ತೆಗೆದುಬಿಟ್ಟಿದ್ರು. ನಾನಿಲ್ಲಿ UPS ಅಲ್ಲೇ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊತಾ ಇದ್ದೆ. ಸಿಕ್ಕಾಪಟ್ಟೆ ಹಿಂಸೆ ಆಗೋಯಿತು. ಇಲ್ಲಿ ಎಲ್ಲ ಬಿರಿಯಾನಿಗೆ ಫಸ್ಟು ಚಿಕನ್ನ ಇಟ್ಕೊಂಡಿದ್ದೀನಿ, ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡಿರೋ ಅಂಥದ್ದು. ಈಗ ರುಬ್ಕೊಬೇಕು. ಹಾಗೆ ರುಬ್ಬಿ ನಾನು ನಿಮ್ಮ ಜೊತೆ ಪಾತ್ರೆ ತೊಳಿತಾನೆ ಹಾಗೆ ಮಾತಾಡ್ಕೊತೀನಿ. ನನಗೆ ಪಾತ್ರೆ ತೊಳೆಯೋದು ಅಂತ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ನನಗೆ ಹೊರಗಡೆ ಪಾತ್ರೆ ತೊಳಿತಾ ಇದ್ದಿದ್ದು, ನನಗೆ ನಿಂತ್ಕೊಂಡು ಈ ಥರ ಸಿಂಕಲ್ಲೆಲ್ಲ ಪಾತ್ರೆ ತೊಳೆಯೋದು ಇಷ್ಟ ಆಗ್ತಾ ಇರಲಿಲ್ಲ. ಇವಾಗ ಅಂದರೆ ಮನೆ ಕಟ್ಸ್ತಾ ಇರೋ ಕಾರಣ ಹೊರಗಡೆ ಪಾತ್ರೆ ತೊಳೆಯೋಕೆ ಆಗ್ತಾನೇ ಇಲ್ಲ ನನಗೆ. ಸಿಂಕ್ ಇದ್ದರೂ ಕೂಡ ನಾನು ಇಷ್ಟು ವರ್ಷ ನಾನು ಕರೆಕ್ಟಾಗಿ 17-18 ವರ್ಷದಿಂದ ನಾನು ಹೊರಗಡೆನೇ ಕೂತ್ಕೊಂಡು ನಾನು ಪಾತ್ರೆನ ತೊಳಿತಾ ಇದ್ದೆ. ಇವಾಗ ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಪಾತ್ರೆ ಒಳಗಡೆನೇ ತೊಳಿಬೇಕು, ಇಲ್ಲಾಂದರೆ ಬಿದ್ದಂಗೆ ತೊಳ್ಕೊತಾ ಇರ್ತೀವಿ. ಆದರೆ ಇಲ್ಲೆಲ್ಲ ಗಲೀಜಾಗ್ತಾ ಇರುತ್ತೆ ಅಡುಗೆ ಮನೆಯೆಲ್ಲ. ನನಗೆ ಸ್ವಲ್ಪ ಕೂಡ ಇಷ್ಟನೇ ಆಗಲ್ಲ. ಇನ್ನು ವಿಧಿ ಇಲ್ಲ, ಮೇಲೆ ಹೋಗೋ ತಕ್ಕಲೂ ಸ್ವಲ್ಪ ಹಿಂಗೆ ಮಾಡ್ಕೊಳ್ಲೇಬೇಕು ಅಂತ ಮಾಡ್ಕೊತಾ ಇರೋವಂಥದ್ದು. ಇಲ್ಲಿ ಕರೆಂಟ್ ಬೇರೆ ಇಲ್ಲದೇ ಇರೋ ಕಾರಣ ನೋಡ್ತಾ ಇರ್ಬೋದು. UPS ಅಲ್ಲೇ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪನೇ ಹಾಕ್ಕೊಂಡು ಬಂತ ಅಂತ ನೋಡಿನೇ ರುಬ್ಕೊತಾ ಇದೆ. ಇಲ್ಲಿ ನನ್ನ ಮಗಳು ಕೂಡ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಅವಳು ಸ್ವಲ್ಪ ಹಂಗೆ ಸೈಡ್ಗೆ ಹೊರಟೋಗ್ಬಿಟ್ಲು. ಅವಳು ನೋಡೇ ಇರಲಿಲ್ಲ ನಾನು ವೀಡಿಯೋ ಮಾಡ್ತಾ ಇರೋದನ್ನ. ಕರೆಂಟು ಹೋಗೋದು ಬರೋದು ಮಾಡ್ತಾನೇ ಇತ್ತು. ಆದರೂ ಕೂಡ ನಾನು ಬಿಟ್ಟಿಲ್ಲ. UPS ಅಲ್ಲಿ ಮಿಕ್ಸಿ ಎಲ್ಲ ಮಾಡಿಕೊಂಡ್ರೆ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಏನು ಮಾಡೋದು, ವಿಧಿ ಇಲ್ಲ. ಮಕ್ಕಳು ಎಲ್ಲ ಎದ್ದೋಳೋ ಅಷ್ಟೊತ್ತಿಗೆ ತಿಂಡಿ ಮಾಡಿಬಿಡೋಣ ಅಂತ ನಾನು ಮಾಡ್ತಾ ಇರೋವಂಥದ್ದು. ನನ್ನ ಚಿಕ್ಕ ಮಗಳು ಸ್ವಲ್ಪ ಲೇಟಾಗಿ ಎದ್ಲು. ದೊಡ್ಡ ಮಗಳು ಮತ್ತು ಮಗ
ಅವರೆಲ್ಲ ಬೇಗ ಎದ್ಬಿಡ್ತಾರೆ. ಒಂದು 7:30 8 ಗಂಟೆಗೆಲ್ಲ ಎದ್ದರು. ನಮ್ಮ ಚಿಕ್ಕವಳು ಇನ್ನು ತಿಂಡಿ ಆದಮೇಲೆ ಅವಳನ್ನ ಎಬ್ಬರಿಸ್ಬೇಕಾಗುತ್ತೆ. ಅವಳು ಸ್ವಲ್ಪ ನಿದ್ದೆ ಅಂದರೆ ಅಷ್ಟು ಇದು ಮಾಡ್ತಾ ಇರ್ತಾಳೆ. ಅವಳು ಕಾಲೇಜು ಅದು ಇದು ಅಂತ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಸ್ಟ್ರೆಸ್ಸಲ್ಲಿ ಜಾಸ್ತಿ ಇರ್ತಾಳೆ ಅಂತ ನಾನು ಕೂಡ ಇದು ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಚಿಕನ್ ಬಿರಿಯಾನಿಗೂ ಕೂಡ ರೆಡಿ ಮಾಡಿಕೊಂಡು, ಹಾಗೆ ಪಾತ್ರೆನೂ ಕೂಡ ತೊಳಿಬೇಕು. ಹಾಗೆ ಪಾತ್ರೆನೂ ಕೂಡ ಇಲ್ಲೇ ತೊಳ್ಕೊಂಡು, ನಾನು ಬಿರಿಯಾನಿಗೆ ಬೇರೆ ಯಾವುದೇ ರೀತಿ ಮಸಾಲೆನ ಕೂಡ ಹಾಕ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ಮಾಡ್ಕೊತೀನಿ. ಹಾಗೆ ಪಾತ್ರೆನ ಕೂಡ ಒಳಗಡೆ ತೊಳಿಬೇಕು ನಾನು. ಬನ್ನಿ ಹಂಗೆ ತೊಳಿತಾ ಮಾತಾಡೋಣ ಅಂತ ಮಾತಾಡ್ತಾಯಿದ್ದೆ. ಹಾಗೆ ಇನ್ನೊಂದು ವಿಚಾರ ಹೇಳಬೇಕಾಯಿತು. ಏನಪ್ಪ ಅಂತ ಅಂದರೆ, ವಿಡಿಯೋನ ನೋಡ್ತೀರಾ, ವಿಡಿಯೋ ನೋಡಿದ್ರೆ ಇಷ್ಟ ಆದರೂ ಕೂಡ ಒಂದು ಲೈಕ್ ಮಾಡಲ್ಲ. ತುಂಬ ಜನ ನಮ್ಮಲ್ಲೇ, ನಮ್ಮ ಮನೆಯವರೇ ಆಗಿರ್ಬೋದು, ಹಾಗೆ ಅಕ್ಕಪಕ್ಕದವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದೇನು ನಾನು ವೀಡಿಯೋ ಮಾಡೋದು ಇಷ್ಟ ಇಲ್ವೋ ಏನೋ ಗೊತ್ತಿಲ್ಲ ನನಗಂತೂ, ನೋಡ್ತಾರೆ, ಒಂದು ವೀಡಿಯೋನೂ ಕೂಡ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಅಲ್ಲದೆ ಅಂತ ಶೇರ್ ಮಾಡಿ ಕೂಡ ನೋಡ್ಕೊತಾರೆ. ಅವರು ಕೂಡ ಒಂದು ಇಷ್ಟ ಆದರೂ ಕೂಡ ಲೈಕ್ ಮಾಡಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅದೇನೋ ಒಂದು ಲೈಕಿಂದ ನಾನೇನು ಬೆಳೆದ್ಬಿಡ್ತೀನಿ ಅನ್ನೋದು ಏನಾದ್ರು ಅವ್ರಿಗೆ ಮನಸ್ಸಲ್ಲಿರುತ್ತೋ ಏನೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಒಂದು ಹೆಣ್ಮಗಳು ಒಂದು ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾಯಿದ್ದಾಳೆ. ಒಂದು ವೀಡಿಯೋನ ಮಾಡಿ ಅದನ್ನು ಎಡಿಟ್ ಮಾಡಿ ಕಷ್ಟಪಟ್ಟು ಪೋಸ್ಟ್ ಮಾಡಿ, ನಾವು ನಿಮಗೋಸ್ಕರ ಏನಾದ್ರು ಯೂಸ್ ಆಗುವಂಥ ವೀಡಿಯೋಗಳ್ನ ಹೇಳ್ತಾ ಇರ್ತೀವಿ ಅಂತ ಅಂದರೆ, ಅದರಲ್ಲಿ ಏನೋ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಉಗುರನ್ನ ಬೆಳೆಸ್ಕೊಂಡಿದ್ದೆ. ಪಾತ್ರೆ ತೊಳಿತಾ ಉಗುರೂ ಕೂಡ ಕಟ್ಟಾಗೋಯ್ತು. ಉದ್ದುದ್ದು ಸ್ವಲ್ಪ ಉಗುರು ಕೂಡ ಕಟ್ಟಾಗೋಯ್ತು. ಸ್ವಲ್ಪ ಬೇಜಾರಾಗ್ತಾಯಿತ್ತು. ಎಲ್ಲ ಉಗುರು ಒಂದೇ ಸಮ ಇತ್ತು. ಉಗುರು ಏನು ಇವತ್ತು ಹೋಗುತ್ತೆ ನಾಳೆ ಬರುತ್ತೆ, ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು, ಇನ್ನೊಂದು ಸತಿ ಬರುತ್ತೆ. ಆದರೆ ಯೂಟ್ಯೂಬಲ್ಲಿ ನೀವು ಇವಾಗ ನೀವೇನು ನನಗೆ ಸಪೋರ್ಟ್ ಮಾಡ್ತೀರೋ, ಖಂಡಿತವಾಗ್ಲೂ ನನಗೆ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಪ್ರತಿಯೊಂದು ವೀಡಿಯೋಗೂ ಲೈಕ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆಗುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ. ಒಂದು ಹೆಣ್ಮಗಳು ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇರ್ತಾಳೆ ಅಂತ, ನಿಮ್ಮನೆ ಹೆಣ್ಮಗಳು ಅಂತ ಅಂದ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬಿರಿಯಾನಿ ಕೂಡ ನಿಮ್ಮ ಜೊತೆ ಮಾತಾಡ್ಕೊಂಡು ಬಿರಿಯಾನಿ ಕೂಡ ರೆಡಿ ಆಗಿದ್ದಾಯ್ತು. ಇಲ್ಲಿ ಹಾಗೇನೇ ಇಲ್ಲಿ ಪಾತ್ರೆ ಕೂಡ ನಾನು ತೊಳೆದಿದ್ದಾಯಿತು. ನನಗೆ ಹೇಳ್ದಂಗೆ ಪಾತ್ರೆನ ಒಳಗಡೆ ತೊಳೆಯೋದು ಕೂಡ ನನಗೆ ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳ್ತಾ ಇಲ್ಲಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.